2026 ಹೊಸ ವರ್ಷದ ಶುಭಾಶಯಗಳು. ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನತೆಗೆ ಮೊದಲನೇದಾಗಿ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಹೊಸ ವರ್ಷ ಎಲ್ಲರೂ ಸಂತೋಷದಿಂದ ಅವರ ಏನೇನು ಬೇಡಿಕೆಗಳಿದೆ, ಕೋರಿಕೆಗಳಿದೆ ಎಲ್ಲ ಈಡೇರಲಿ ಅಂತೇಳಿ ನಾನು ಭಗವಂತನ ಹತ್ರ ಪ್ರಾರ್ಥನೆ ಮಾಡಿ ಈ ವರ್ಷ ಎಲ್ಲ ಒಳ್ಳೆ ಸುಗಮವಾಗಿ ಆಗಲಿ, ಎಲ್ಲ ವ್ಯವಹಾರಗಳಾಗಿ ಎಲ್ಲ ಪ್ರತಿಯೊಂದು ಸುಗಮವಾಗಿ ಆಗಲಿ ಅಂತ ಭಗವಂತನ ಹತ್ರ ಬೇಡ್ಕೊಂಡು ಇವತ್ತು ನಾವು ನಮ್ಮ ಪಂಚಾಯಿತಿ ವ್ಯಾಪ್ತಿಯ ದಾಸನಾಯಕನಹಳ್ಳಿ ನಮ್ಮದು ತೋಟದ ಜಾಗದಲ್ಲಿ ಒಂದು ಔತಣಕೂಟವನ್ನು ಆಯೋಜನೆ ಮಾಡಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಮುಖಂಡರು, ಹಿರಿಯ ಮುಖಂಡರು, ಎಲ್ಲ ಕಾರ್ಯಕರ್ತರು ಎಲ್ಲರನ್ನೂ ಕರೆದು ಕೃಷ್ಣ ಬರ್ರಿ ಎಲ್ಲರನ್ನೂ ಕರೆದು ಇವತ್ತು ಒಂದು ಔತಣಕೂಟಕ್ಕೆ ಆಹ್ವಾನ ಮಾಡಿ ಒಂದು ಸೌಹಾರ್ದತೆಯ ಒಂದು ಕಾರ್ಯಕ್ರಮವನ್ನು ಇವತ್ತಿನ ದಿನ ಆಯೋಜನೆ ಮಾಡಿ ಎಲ್ಲರೂ ಕೂಡ ಒಂದು ಒಗ್ಗಟ್ಟಿನ ಹಾದಿಯಲ್ಲಿ ನಡಿಬೇಕಂತೇಳಿ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿ ಹಿಂದೆ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮ್ಮ ಮಾರೇನಹಳ್ಳಿ ಗ್ರಾಮದಲ್ಲಿ ಸುಮಾರು ಒಂದು 200 ಜನ ಮಹಿಳೆಯರಿಗೆ ಓಂಶಕ್ತಿ ಮೇಲ್ಮತ್ತೂರು ತಮಿಳುನಾಡು ಓಂಶಕ್ತಿ ದೇವಸ್ಥಾನಕ್ಕೆ ಉಚಿತವಾಗಿ ಒಂದು 200 ಜನನ ಬಸ್ ವ್ಯವಸ್ಥೆ ಮಾಡಿ ನಾವು ನಮ್ಮ ಆನಂದ್ ಕುಮಾರ್ ಅನ್ನೋರು ನಮ್ಮ ಪಂಚಾಯಿತಿ ಹಿರಿಯ ಮುಖಂಡರುಗಳ ಆಶೀರ್ವಾದದೊಂದಿಗೆ ಎಲ್ಲರಿಗೂ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ, ಬಸ್ ವ್ಯವಸ್ಥೆ. ಅದೇ ರೀತಿ ಈಗ ನಮ್ಮ ಸಂಕ್ರಾಂತಿ ಹಬ್ಬ ಮುಂದೆ ಬರೋದ್ರಿಂದ ಆ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಊರಿಂದ ಸುಮಾರು ಒಂದು 200ರಿಂದ 300 ಜನ ಮಾಲಾಧಾರಿಗಳು ನಮ್ಮ ಶಬರಿಮಲೆಗೆ ಅವರು ಹೋಗುವಂಥವ್ರು ಇದ್ದಾರೆ. ಅವ್ರಿಗೆ ಎಲ್ಲರಿಗೂ ಶುಭಾಶಯ ಕೋರಿ ಪ್ರತಿ ವರ್ಷವೂ ಕೂಡ ನಮ್ಮ ಮಾರೇನಹಳ್ಳಿ ಗ್ರಾಮದಲ್ಲಿ ಅದ್ಧೂರಿಯಾಗಿ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡ್ತೀವಿ. ಅದೇ ರೀತಿ ನಮ್ಮ ಶಾಸಕರು, ನಮ್ಮ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಕೂಡ ಸುಗ್ಗಿ ಅಂತ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡ್ತಾಯಿದ್ದಾರೆ. ಶನಿವಾರ ಭಾನುವಾರ 2 ದಿನ 18, 19ನೇ ತಾರೀಕು ಎಲ್ಲ ನಮ್ಮ ಪಂಚಾಯತಿ ವ್ಯಾಪ್ತಿಯಿಂದ ಎಲ್ಲರೂ ಹೋಗ್ತಾಯಿದ್ದೀವಿ. ಯಶಸ್ವಿಯಾಗಿ ಆಗ್ತಾಯಿದೆ. ಹೋದ ವರ್ಷ ಯಾವ ರೀತಿ ಒಂದು ಕ್ರಾಂತಿಕಾರಿ ಕೆಲಸಗಳನ್ನ ನಮ್ಮ ಸಚಿವರು ಯಾವ ರೀತಿ ಮಾಡ್ಕೊಂಬಂದಿದ್ರು ಅದೇ ರೀತಿ ಈ ವರ್ಷವೂ ಕೂಡ ಒಂದು ಒಳ್ಳೆ ವರ್ಷ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ತಮ್ಮ ಹೆಸರು? ರಾಹುಲ್, ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು. ಥ್ಯಾಂಕ್ ಯು.